ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಈ ದಿನ ನನ್ನ ವಿಚಾರಗಳು ನಿಮ್ಮೊಟ್ಟಿಗೆ ಏನು ಅನ್ನೋದಾದರೆ, ನಾವು ನಡೆಯುವ ದಾರಿ ಸರಿಯಾಗಿದ್ದರೆ ನಮಗೆ ಯಾರೋ ಕೆಡುಕನ್ನು ಮಾಡೋಕ್ಕೆ ಬಂದಾಗ ಅದರಿಂದ ಯಾವುದೋ ಒಂದು ದಾರಿಯಲ್ಲಿ ಅದು ಯಾವುದೋ ಒಂದು ರೂಪದಲ್ಲಿ ಒಳ್ಳೆಯದೇ ಆಗಿರುತ್ತೆ. ಇದಕ್ಕೆ ಉದಾಹರಣೆ ಏನನ್ನೋದಾದರೆ, ಒಂದು ವಿಡಿಯೋ ನೋಡಿದೆ. ಅದು ಒಬ್ಬರು ವಯಸ್ಸಾಗಿರೋ ತಾತ ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರೆ. ಅವರ ಹಿಂದಿರುವಂತಹ ಒಬ್ಬ ವ್ಯಕ್ತಿ ಅವ್ರನ್ನ ನೂಕಿ ಹಿಂದೆ ತರ್ತಾನೆ, ತಾನು ಮುಂದೆ ನಿಲ್ತಾನೆ. ಅವರು ಮೊದಲು ಕ್ಯೂವಲ್ಲಿ ನಿಂತಿರೋದು, ಅದೇ ರೀತಿ ಆ ವ್ಯಕ್ತಿಯನ್ನು ಹಿಂದೆ ನಿಂತಿರೋರೆಲ್ಲರೂ ಕೂಡ ಹಿಂದೆ ತರಿ ಲಾಸ್ಟಿಗೆ ತೊಗೊಂಡ್ಬಂದು ನಿಲ್ಲಿಸ್ತಾರೆ ಅವರನ್ನು, ಆ ತಾತನ್ನು. ಆದರೆ ವಿಪರ್ಯಾಸ ಅಂದರೆ ಅಲ್ಲಿ ಆ ಪರಮಾತ್ಮ ಹೇಗೆ ಬದಲಾವಣೆ ಮಾಡಿಬಿಡ್ತಾನಂದರೆ, ಆ ಕಡೆಯಿಂದ ಏನವರು ಹಿಂದೆ ಹಾಕಿರ್ತಾರಲ್ಲ, ಇಲ್ಲಿ ಅವರು ಯಾವುದಕ್ಕೆ ಕ್ಯೂ ಹಚ್ಚಿದ್ರು ಅನ್ನೋ ಗೊತ್ತಿಲ್ಲ, ಆದರೆ ಅಲ್ಲಿ ಏನು ಅವರು ಕೆಲಸ ಆಗಬೇಕಿತ್ತಲ್ಲ ಅದು ಆ ಕಡೆ ಕೌಂಟರ್ಗೆ ಹೋಗೋ ಬದಲಾಗಿ ಕೌಂಟರನ್ನು ಈ ಕಡೆಯೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಆ ತಾತನ್ನ ಲಾಸ್ಟಿಗೆ ಏನು ತೆಗಿತಾರಲ್ಲ ಆ ಕಡೆಯಿಂದ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೋಡ್ರಿ, ಅವರು ಬೇಗ ಬಂದ್ಕೊಂಡು ಕ್ಯೂ ಹಚ್ಕೊಂಡು ತಾವೇ ಮೊದಲು ನಿಂತಿದ್ರು. ಜನ ಎಲ್ಲ ಅವರ ಸಾಮರ್ಥ್ಯವನ್ನು ಮಿಸ್ಯೂಸ್ ಮಾಡಿಕೊಂಡು ಇವ್ರಿಗೆ ವಯಸ್ಸಾಗಿದೆ ಅಂತ ಹಿಂದೆ ತರ್ತಾರೆ. ಆದರೆ ಭಗವಂತ ದಾರಿನ ಬೇರೆಯೇ ಹುಡುಕೊಟ್ಬಿಡ್ತಾನೆ ಅವರಿಗೆ. ನಾವು ನಡೆಯುವ ದಾರಿ ಸರಿಯಾಗಿದ್ದರೆ ಬೆಳಕು ಚೆಲ್ಲುವ ಪರಮಾತ್ಮ ಯಾವುದೋ ಒಂದು ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಇದೆಯಲ್ವಾ ಉದಾಹರಣೆ. ಇನ್ನು ಯಾರೋ ಒಬ್ಬರಿಗೆ ಇನ್ನೊಂದು ನಾನು ನೋಡಿದೆ ವಿಡಿಯೋನ. ಅದೇನೆಂದರೆ, ಒಬ್ಬರು ಹೋಟ್ಲಲ್ಲಿ ತುಂಬ ಮುಂದುವರಿಯುವಂತಹ ವ್ಯಕ್ತಿ, ಅವನ ಬಿಸ್ನೆಸ್ ಮುಂದೆ ಹೋಗಬಾರ್ದು ಅಂತ ಅವನು ದೋಸೆ ವ್ಯಾಪಾರಿ. ಅದರಲ್ಲಿ ಜಾಸ್ತಿ ಇನ್ನೊಬ್ಬ ವ್ಯಾಪಾರಿ ಖಾರದ ಪುಡಿಯನ್ನು ಹಾಕಿರೋದನ್ನು ನೋಡ್ತೀವಿ. ಆದರೆ ಅದನ್ನು ಮೀರಿ ಅಲ್ಲಿರುವ ಕಸ್ಟಮರ್ಸು ನಾವು ದಿನ ಏನು ಸೇವಿಸ್ತೀವಲ್ಲ ಅದಕ್ಕಿಂತಲೂ ಜಾಸ್ತಿ ಟೇಸ್ಟ್ ಆಗಿದೆ ಈ ದೋಸೆ, ಖಾರ ದೋಸೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಪ್ರತಿದಿನಕ್ಕಿಂತಲೂ ಜಾಸ್ತಿ ವ್ಯಾಪಾರಿಗಳೇ ಅವರಿಗೆ ಸಿಕ್ಕು ಆದಾಯ ಜಾಸ್ತಿನೇ ಆಗುತ್ತೆ. ನಾವು ಇನ್ನೊಬ್ಬರಿಗೆ ಕೆಡುಕನ್ನು ಮಾಡಲು ಹೊರಟ್ರೆ ಖಂಡಿತ ನಮಗೆ ಅದರಿಂದ ಒಳ್ಳೆಯದಾಗಲ್ಲ. ಸರಿಯಾದ ಮಾರ್ಗದಲ್ಲಿ ದುಡಿಯುವಂತಹ ಒಬ್ಬ ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ ಆ ಭಗವಂತ ಖಂಡಿತ ಮೋಸ ಮಾಡಲ್ಲ ಅನ್ನೋದಕ್ಕೆ ಇದೇ ನೈಜ ಉದಾಹರಣೆ ಅಂತಲೇ ಅನ್ಕೋಬೋದು. ಹಾಗಾದರೆ ನಾನು ಹೇಳೋದಿಷ್ಟೇ, ನಾವು ನಡೆಯುವಂತಹ ದಾರಿ ಸರಿಯಾಗಿದ್ದರೆ ನಾವು ಹೆದರಿ ಬದುಕಬೇಕಾಗಿರುವುದು ಆಡಿಕೊಳ್ಳುವಂತಹ ಜನರಿಗಲ್ಲ, ಸೃಷ್ಟಿ ಮಾಡಿದ ಭಗವಂತನಿಗೆ ನಾವು ನಮಸ್ಕರಿಸಿ ನಿಷ್ಠೆಯಿಂದ ನಮ್ಮ ಯಾವುದೇ ಕೆಲಸವನ್ನು ನಾವು ಪ್ರಾರಂಭ ಮಾಡಿದಲ್ಲಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಕೊಡ್ತಾನೆ ಅನ್ನೋದರಲ್ಲಿ ಯಾವ ಸಂಶಯವೂ ಬೇಡ. ಬೇಗ ನಾವು ಗುರಿಯನ್ನು ಮುಟ್ಟಬೇಕು ಅಂತ ಅಡ್ಡದಾರಿ ಹಿಡಿದು ಮುಟ್ಟುವಂತಹ ಅವಶ್ಯಕತೆ ಇಲ್ಲ. ನಿಧಾನವಾದರೂ ಪರವಾಗಿಲ್ಲ, ಸರಿಯಾದ ಮಾರ್ಗದಲ್ಲೇ ನಡೆದು ನಾವೇನು ಮಾಡಬೇಕು, ಗುರಿಯನ್ನು ತಲುಪಬೇಕು. ಅದಕ್ಕೆ ಖಂಡಿತ ಒಂದು ದಿನ ಒಳ್ಳೆಯದು ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಭಗವಂತ ಯಾವುದನ್ನೇ ಏನನ್ನೇ ಆಗಲಿ ಒಂದು ಸರಿ ನಮ್ಮ ಕಡೆಯಿಂದ ಕಿತ್ಕೊಳ್ಬೇಕು ಅಂತ ಇತ್ತು ಅಂದರೆ, ಕಿತ್ಕೊಳ್ಬೇಕು ಅಂತ ಅಂದರೆ ಯಾವ ರೂಪದಲ್ಲಾದರೂ ಬಂದು ಕಿತ್ಕೋತಾನೆ. ಕೊಡಬೇಕು ಅನ್ನುವಂತಹ ಮನಸ್ಸನ್ನು ಆ ಭಗವಂತ ಮಾಡಿದರೆ, ನಮ್ಮ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಗೆ ಮೆಚ್ಚಿ ಒಂದು ಸಲ ಕೊಡಬೇಕು ಅಂತ ನಿರ್ಣಯ ಮಾಡಿದರೆ ಯಾವ ರೂಪದಲ್ಲಾದರೂ ಬಂದು ಕೊಡ್ತಾನೆ. ಮನುಷ್ಯ ಯಾವ ಸಮಯದಲ್ಲಿ ಹೇಗೆ ಬೇಕಾದರೂ ಬದಲಾವಣೆ ಆಗ್ಬೋದು. ಬೇರೆಯವರ ಅವಶ್ಯಕತೆಗಳೊಂದಿಗೆ ಆಟವಾಡಬೇಡಿ. ನಿಷ್ಠೆಯಿಂದ ದುಡಿದು ಸಂಪಾದನೆ ಮಾಡುವವರ ಮೇಲೆ ಕನ್ನ ಹಾಕಬೇಡಿ. ನೀವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ಖಂಡಿತ ನಮಗೂ ಕೂಡ ಒಳ್ಳೆಯದೇ ಆಗುತ್ತೆ. ಭಗವಂತ ನಾನಿನ್ನಲ್ಲಿ ಕೊನೆಯದಾಗಿ ಕೇಳುವುದೇನೆಂದರೆ, ಒಂದು ಮಾತನ್ನು ಹೇಳ್ತೀನಿ ನಾನು. ಏನಂದರೆ, ನಮಗೂ ಯಾರು ಏನನ್ನು ಕೊಟ್ಟಿದ್ದಾರೋ ದುಃಖ, ನೋವು, ಸಹಾಯ, ಖುಷಿ, ಅಳು ಇದೆಲ್ಲವನ್ನು ನಮಗೆ ಅವರು ಏನು ಕೊಟ್ಟಿದ್ದಾರಲ್ಲ ಅದರ 100 ಪಟ್ಟು ಅವರಿಗೆ ಜಾಸ್ತಿ ಕೊಡುವಂಥ
ಅದಂತೂ ಖಂಡಿತ ಆಗುತ್ತೆ. ಅದಕ್ಕೆ ನಾವು ಒಳ್ಳೆಯದನ್ನು ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತೆ. ಸನ್ಮಾರ್ಗದಲ್ಲಿ ನಡೆಯಿರಿ, ನೀವು ಖುಷಿಯಾಗಿರಿ, ಇನ್ನೊಬ್ಬರನ್ನು ಖುಷಿಯಾಗಿರಲು ಬಿಡಿ. ಓಕೆ, ಒಳ್ಳೆಯ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳ್ತೀನಿ. ಓಕೆ, ಭಗವಂತನ ಆ ತೀರ್ಪು ಓಕೆ ಯಾವಾಗಲೂ ಸತ್ಯದ ಕಡೆಗೆ ಇರುತ್ತೆ ಅನ್ನುವುದು ತುಂಬ ಸತ್ಯ. ನಿಮಗೂ ಸರಿ ಅನಿಸಿದ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.